ಈಗ ಹಿಂದೆ ನಮ್ಮ KEAದಲ್ಲೂ ಕೂಡ ಈ ಪಾರದರ್ಶಕತೆ ತರಬೇಕು ಅನ್ನೋ ಕಾರಣಕ್ಕೆ CET ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ತಕ್ಷಣ ಅವರು OMR ಅನ್ನು ಅಪ್ಲೋಡ್ ಮಾಡಿದ್ರಿ. ಈ ಬಾರಿ ಅಂತ ಪ್ರಯತ್ನ ಕೈ ಹಾಕ್ತಿದ್ದಾರೆ? ಹೌದು, ಈ ಬಾರಿ ಸಹ ನಮ್ಮದು ಈ ಪಾರದರ್ಶಕತೆಗೆ ನಾವು ಹೆಸರು ಅಂದರೆ ನಮಗೆ ಸ್ವಲ್ಪ ವಿದ್ಯಾರ್ಥಿಗಳು ನಮ್ಮನ್ನು ನಂಬ್ತಿರೋದೇ ಅದಕ್ಕೋಸ್ಕರ. ಪರೀಕ್ಷೆ ನಂತರ ಅಂತ ಒಂದು ಫಿಫ್ತ್ ಸರ್ಕಲ್ಲು ವಿದ್ಯಾರ್ಥಿಗಳಿಗೆ ಮಾಡಲೇಬೇಕು, ನೀವು ಖಾಲಿ ಬಿಡೋ ಅಂಥದ್ದೇ ಇಲ್ಲ. ಖಾಲಿ ಬಿಟ್ಟು ಕೆಲವರು ನಿಮಗೆ ಬಂದು ಹೇಳ್ತಾರೆ ನಮ್ಮ ಅಣ್ಣಂದಿರಿದ್ದಾರೆ ಅಲ್ಲಿ ತುಂಬಿಸ್ಕೊಳ್ತಾರೆ. ನೋ, ನೀವು ತುಂಬಲೇಬೇಕು. ತುಂಬಲಿಲ್ಲ ಅಂದರೆ ಅದಕ್ಕೆ ಸಹ ನೆಗೆಟಿವ್ ವ್ಯಾಲ್ಯೂಯೇಷನ್ನು. ಓಕೆ, ತುಂಬಿದ ಮೇಲೆ ನಾನು ನಿಮಗೊಂದು ವಾರ ನಾನು OMRನ ನಾನು ಇಲ್ಲಿ ಇಟ್ಕೊಂಡು ನಾನು ರಿಸಲ್ಟ್ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ನಿಮಗೆ ಅದೊಂದು ತಲೆ ಒಳಗಡೆ ಕೊರಿತಾ ಇರುತ್ತೆ ಅನುಮಾನ. ಎಕ್ಸಾಮ್ ಆದ ದಿವಸ ನಾವು ಬೆಂಗಳೂರಿಂದೆಲ್ಲ ಅವತ್ತೇ ಕಲಬುರಗಿ, ರಾಯಚೂರು, ಧಾರವಾಡ, ದಾವಣಗೆರೆ, ಮೈಸೂರು ಇಲ್ಲಿ ಅಂದರೆ ವ್ಯವಸ್ಥೆ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಸ್ವತಃ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ಆ ಜಿಲ್ಲೆದನ್ನು ಮತ್ತು ಪಕ್ಕದ್ದು ಒಂದು ಜಿಲ್ಲೆದನ್ನು ಸ್ಕ್ಯಾನ್ ಮಾಡ್ತಾರೆ. ನಮ್ಮದು ಅಲ್ಲಿಂದನೇ ಎಕ್ಸ್ಕ್ಲೂಸಿವ್ ಲೀಸ್ ಲೈನ್ ಇದೆ, ಅದರಲ್ಲಿ ಅಪ್ಲೋಡ್ ಆಗುತ್ತೆ. ಕೆಲವು ಜಿಲ್ಲೆಗಳಂದರೆ ಸರ್ಕಾರ ನಮಗೆ ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು ಅಂತೇಳಿ ಒಂದು ಸರ್ಕಾರದ್ದು ಆಶಯ ಇದೆ. ಒಮ್ಮಿಗೆ ಮಾಡಲಿಕ್ಕಾಗಲ್ಲ. ಜಿಲ್ಲೆಗಳು ಸದ್ಯಕ್ಕೆ ಅವತ್ತೇ ಅಪ್ಲೋಡ್ ಆಗೋದು. ಈ ಸರಿ ನಾವು ಸ್ಕ್ಯಾನಿಂಗ್ ಸೆಂಟರ್ನ ಕಲಬುರಗಿ, ರಾಯಚೂರು, ದಾವಣಗೆರೆ, ಧಾರವಾಡ, ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ ಹೆಚ್ಚುವರಿಯಾಗಿ ನಾವು ಸ್ಕ್ಯಾನಿಂಗ್ ಸೆಂಟರ್ನ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ನಿಯರ್ ಬೈ ಒಂದೊಂದು ಜಿಲ್ಲೆಗಳನ್ನ ಅಟ್ಯಾಚ್ ಮಾಡಿದ್ದೀವಿ. ಅದನ್ನು ಅವತ್ತೇ ನಾವು ಮಿಡ್ನೈಟ್ ಒಳಗಡೆ ಲೈವ್ ಆಗುತ್ತೆ, ಮಕ್ಕಳು ತಾವು ನೋಡ್ಬೋದು. ಅದು ಹೆಂಗೆ, ನಿಮ್ಮದು ಮಾತ್ರ ಅಲ್ಲ, ಎಲ್ಲರೂ ನಿಮ್ಮ ಸೆಂಟ್ರಲ್ ಬರ್ದಿರ ಎಲ್ಲರದು ತಾವು ನೋಡ್ಬೋದು. ಜೊತೆಗೆ ಉಳಿದಿದ್ದ ಜಿಲ್ಲೆಗಳೆಲ್ಲ ಓವರ್ ನೈಟ್ ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಡೇ ಮ್ಯಾಕ್ಸಿಮಮ್ 3 PM ಆರ್ 4 PM ಒಳಗಡೆ ನಾವು ಎಲ್ಲರದು OMRನ ವೆಬ್ಸೈಟಲ್ಲಿ ಹಾಕ್ತೀವಿ. ಆಮೇಲೆ ನಾವು ಕೀ ಆನ್ಸರ್ ಬಿಡ್ತೀವಿ. ಯಾರ್ದೋ ವಿದ್ಯಾರ್ಥಿ ನೇಮಕ ಇಂಡೈರೆಕ್ಟಾಗಿ ಸೇರಿಕೊಂಡ್ರು ಅಥವಾ ಅವ್ರು ಇನ್ಫ್ಲುಯೆನ್ಸಲ್ಲಿ ಆದರು ಅಥವಾ ಅವ್ರಿಗೆ ಯಾವುದೋ ಒಂದು ಇಲಾಖೆ ಹಸ್ತಕ್ಷೇಪ ಆಗಿದೆ ಅಂಥದ್ದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಎಲ್ಲರದ್ದು OMR ಡಿಸ್ಪ್ಲೇ ಆಗೋದ್ರಿಂದ ವಿದ್ಯಾರ್ಥಿ ತನ್ನದಷ್ಟೇ ಅಲ್ಲದೆ ಬರದ ಎಲ್ಲ ವಿದ್ಯಾರ್ಥಿಗಳು OMR ನೋಡ್ಬೋದು. ಅವ್ರು ಎಷ್ಟು ಅಂಕ ತಗೋತಾರೆ ಅಂತ ಅನ್ನೋದನ್ನು ಕೂಡ ಅವ್ರು ಜಡ್ಜ್ ಮಾಡ್ಬೋದು. ಹೌದು, ನಾನು OMR ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಉದ್ದೇಶನೇ ಅದು. ಏಕೆಂದರೆ ಎಲ್ಲರೂ ನೋಡಲಿ, ಇಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ನಮಗೇನು ಪಾರದರ್ಶಕತೆ ಬೇಕು, ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಹಾಗಾಗಿನೇ ಎಲ್ಲರೂ OMRನ ಹಾಕಿ ನಂತರ ಕೀ ಆನ್ಸರ್ ಬಿಡ್ತೀನಿ. ಸುಮಾರು ವಿದ್ಯಾರ್ಥಿ ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಇವನ್ ಕೀ ಆನ್ಸರ್ ನೋಡಿಬಿಟ್ಟು ಅವರೇನೆ ಎಲ್ಲರದೂ ನೋಡ್ತಾರೆ. ಅದಾದಮೇಲೆ ಎನಿವೇ ಅಬ್ಜೆಕ್ಷನ್ ಕರೆದು ನಾನು ಕೀ ಆನ್ಸರ್ ಮೇಲೆ ವ್ಯಾಲ್ಯೂಯೇಷನ್ ಮಾಡಿದ ಮೇಲೂ ಅಷ್ಟೇ ತಾವು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಬಿಡ್ತೀನಿ. ನಾವು ಹಿಂದೆಲ್ಲ ಏನಾಗ್ತಿತ್ತು, ಆ ವಿದ್ಯಾರ್ಥಿ ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿದರೆ ಆ ವಿದ್ಯಾರ್ಥಿ ಮಾತ್ರ ರಿಸಲ್ಟ್ ಗೊತ್ತಾಗ್ತಿತ್ತು, ಪಕ್ಕದವನು ಫ್ರೆಂಡ್ಸ್ ಎಷ್ಟು ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗ ಹಂಗಿಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನ ರಿಸಲ್ಟನ್ನು ನಾವು ಬಿಡ್ತೀವಿ. ನನ್ನ ವಿದ್ಯಾರ್ಥಿಗಳಲ್ಲಿ ಇಷ್ಟೇ ವಿನಂತಿ, ತಮ್ಮ ಸಹಕಾರ ಬೇಕು. ಸಣ್ಣದಕ್ಕೆ ಸಹ ಈಗ ಉದಾಹರಣೆಗೆ ನಾವು ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ವಿ. ನಿಮ್ಮ ಕೆಲವು ವಿದ್ಯಾರ್ಥಿಗಳು ಇಂಟೆನ್ಷನಲಿ ಆಧಾರ್ ನಂಬರ್, ತಂದೆದೊಂದು ಆಧಾರ್ ನಂಬರು, ಅವ್ರದ್ದೊಂದು ಆಧಾರ್ ನಂಬರ್ ಹಾಕೋದು, ರಿಜಿಸ್ಟ್ರು ಮಾಡೋದು, ಆಮೇಲೆ ಹೆಸರು ಸೇಮ್ ಟೈಪ್ ಮಾಡೋದು. ಓಕೆ, ಇದು ಎಲ್ಲ ನಮಗೆ ಬ್ಯಾಕ್ ಎಂಡಲ್ಲಿ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ನಾವು ಹೆಸರೆಲ್ಲ ಸೇಮ್ ಇದ್ದಾಗ ನೋಡಿ, ಸಾಫ್ಟ್ವೇರಿಗೆ ಗೊತ್ತಾಗಲ್ಲ. ಆಧಾರ್ ನಂಬರ್ ಇದ್ದಾಗ ಆಧಾರ್ ನಂಬರ್ ಬೇರೆ ಇದೆ, ಒಂದು ಹೆಸರು ಅಕಸ್ಮಾತು ಸೇಮ್ ಇತ್ತು ಅಂತಂದರೆ ಇದ್ದಿರ್ಬೋದಲ್ವಾ, ಬಟ್ ಆಧಾರ್ ನಂಬರ್ ಬೇರೆ ಇದೆ. ಆಮೇಲೆ ಬೇರೆ ಜಿಲ್ಲೆ ಹಾಕ್ತಿದ್ದಂಗೆ ನೇರ ಸೋಷಿಯಲ್ ಮೀಡಿಯಾಕ್ಕೆ ಹೋಗಿ ನಾನು ತುಂಬ ಸತ್ಯ ಹರಿಶ್ಚಂದ್ರ ಇದ್ದೀನಿ, ನಂದು ಎಲ್ಲ ಪರ್ಫೆಕ್ಟ್ ಇದೆ ನೋಡಿ, KE ಅವರು ಇಂಥ ಎಡವಟ್ಟು ಮಾಡಿಬಿಟ್ಟಿದ್ದಾರೆ ಅಂತ ಹಾಕ್ಬಿಡೋದು. ಪಾಪ ನೋಡೋರಿಗೆ ಏನು, KE ಏನು ಸರಿ ಇಲ್ಲ, ಎಲ್ಲ ಎಡವಟ್ಟು ಇಂಥದ್ದು ಬಂದಂಗೆ ನಮಗೆ ಸಹ ಜವಾಬ್ದಾರಿ ಇದೆ ಅಲ್ಲ. ನಾವು ಬರೀ ಪರೀಕ್ಷೆಯನ್ನು ನಮ್ಮ ಹಿತದೃಷ್ಟಿಯಿಂದ ಮಾಡ್ತಿರೋದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ನಾನು ಪ್ರತಿ ಸಂದರ್ಭದಲ್ಲಿ ಯಾವ್ದಾದ್ರು ನಿರ್ಧಾರ ಮಾಡುವಾಗ ವಿದ್ಯಾರ್ಥಿ ಸ್ಥಾನದಲ್ಲಿ ನಾನು ನಿಂತು ವಿಚಾರ ಮಾಡುವಂಥದ್ದು. ಆಮೇಲೆ ಹೌದಲ್ಲ, ಹಿಂಗೆ ಆಗಬಾರ್ದಲ್ಲ, ಈ ಜಿಲ್ಲೆನಲ್ಲೊಂದು ಆ ಜಿಲ್ಲೆನಲ್ಲೊಂದು ಹೆಂಗೆ ಅಂತ ತೆಗೆದು ನೋಡಿದರೆ ಆಧಾರ್ ನಂಬರ್ ಬೇರೆ ಹಾಕಿದ್ದಾರೆ. ಯಾಕೆ ಹಾಕಿದ್ರು ಏನು ಬಿಡಿ, ಅದು ನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಡ್ತೀನಿ, ಅವರು ಕರೆದು ಏನು ನಿಮಗೆ ರಿಪೇರಿ ಮಾಡಬೇಕು ಅದು ಮಾಡ್ತಾರೆ. ಬಟ್ ಸದ್ಯಕ್ಕೆ ನೀವು ಅದು ಹಾಕ್ತೀನಿ, ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬಿಡೋದು, ನೀವು ತೆಗೆದು ನೋಡಿ ನಿಮ್ಮ ಅಪ್ಲಿಕೇಶನಲ್ಲಿ. ಆಮೇಲೆ ಕೆಲವು ರಾಯಚೂರು ಮತ್ತು ನಾನು ಆಗಲೇ ಕೊಪ್ಪಳಲ್ಲಿ HK ನಾನ್ HK ನೋಡಿ, HK ನಾನ್ HK ಎರಡು ನೋಟಿಫಿಕೇಷನ್ ಬೇರೆ, ಎರಡು ಎಕ್ಸಾಮ್ ಬೇರೆ, ಸೆಲೆಕ್ಷನ್ ಲಿಸ್ಟು ಬೇರೆ. ಒಂದೇ ದಿನ 2 ಎಕ್ಸಾಮ್ ಬರಿಬೇಕಾ? ಹೌದು, ಬರಿಬೇಕು. ಯಾಕೆಂದರೆ PCನಲ್ಲಿ ಒಂದೇ ಎಕ್ಸಾಮ್ ಇದೆ. ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಎಕ್ಸಾಮ್ ಬರಿತಿದ್ರಿ, ಹೊಸದೇನಲ್ಲ. 2 ಪತ್ರಿಕೆ ಬರಿಬೇಕು. HKದು ಪ್ರತ್ಯೇಕ ನೋಟಿಫಿಕೇಷನ್, ಪ್ರತ್ಯೇಕ ಎಕ್ಸಾಮ್ ಮಾಡಬೇಕು ಅಂತ ಹೇಳಿದ್ದಾರೆ ಬಿಡ, ಒಂದು ವಾರ ಬಿಟ್ಟು ಮಾಡಿ ಅಂತಲ್ಲ. ನಮಗೆ ಪ್ರತಿ ಒಂದು ಭಾನುವಾರ ಮಾತ್ರ ಸಿಗುತ್ತೆ, ಬೆಳಿಗ್ಗೆ ಒಂದು ಸಂಜೆ ಒಂದು ಮಾಡ್ತಾಯಿದ್ವಿ. ಕೆಲವು ಬೆಂಗಳೂರು ಟ್ರಾಫಿಕ್ ಸಮಸ್ಯೆ 2.5 hour ಗ್ಯಾಪ್ ಇತ್ತು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂತು. ನಾವು
90% ಆದಷ್ಟು ನಿಯರ್ ಮ್ಯಾಚ್ ಮಾಡಿದ್ವಿ. ಆದರೆ ಕೆಲವೊಮ್ಮೆ ಮಾಡೋದಕ್ಕಾಗಲ್ಲ, ಅದು ಬೇರೆ ಬೇರೆ ಕಾರಣಗಳಿರುತ್ತೆ, ನಾನು ಡಿಸ್ಕ್ಲೋಸ್ ಮಾಡೋದಕ್ಕಾಗಲ್ಲ. ಅಂಥ ಸಂದರ್ಭ ಓಕೆ ಆಯಿತು, ಆದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ನಾನು HK ಪರೀಕ್ಷೆ ಏನಿತ್ತು ಮಧ್ಯಾಹ್ನ 2:30ಗೆ ಇದ್ದಂಥ ಪರೀಕ್ಷೆನ ನಾನು 4 ಗಂಟೆ 1.5 ಗಂಟೆ ಮುಂದಕ್ಕೆ ಹಾಕಿದ್ದೀನಿ. ದಯಮಾಡಿ ಮತ್ತೆ 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 ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಸಮಯನ ಹಾಳು ಮಾಡ್ಕೊಳ್ಳೋದ್ರ ಬದಲು 4 ಗಂಟೆ ಇದೆ, ಬೆಂಗಳೂರಲ್ಲಿ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು, ತಾವು ದಯಮಾಡಿ ಅಭ್ಯಾಸ ಮಾಡಿ ಎನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ವಿನಂತಿ. ಕೊನೆಯದಾಗಿ ಅಭ್ಯರ್ಥಿಗಳು ಏನು ವಿದ್ಯಾರ್ಥಿಗಳನ್ನ ಪರೀಕ್ಷೆ ಬರೀತಾರೆ ನಾಳೆ ರವಿವಾರ, ಅವರಿಗೆ ತಮ್ಮ ಕೈಯಿಂದ ಏನು ಸಲಹೆ ಕೊಡ್ತೀರಾ? ಏನು ಮಾಡಬೇಕು, ಅವರು ಏನು ತಪ್ಪುಗಳನ್ನ ಮಾಡಬಾರ್ದು? ನೋಡಿ, ನಮಗೆ ಈ ಹಿಂದಿನ ಪರೀಕ್ಷೆದು ಒಂದು ಟ್ರೆಂಡ್ ನೋಡ್ತು ಅಂತಂದರೆ, ನಮ್ಮದು ಒಂದು ಪರೀಕ್ಷಾ ಸಿಲೆಬಸ್ ಏನಿದೆ ಅದಕ್ಕೆ ಪರಿಮಿತಿ ಒಳಗಡೆ ನಾವು ಮಾಡಿರ್ತೀವಿ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಪರೀಕ್ಷೆ ಕಷ್ಟ ಸುಲಭ 2 ರೀತಿ ಇದೆ. ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಯಾರು ಓದೋದಕ್ಕೆ ಶುರು ಮಾಡಿದ್ದಾರೆ, ಖಂಡಿತ ಅವ್ರಿಗೆ ಕಷ್ಟ ಇದ್ದೇ ಇರುತ್ತೆ. ಯಾರು ನಿರಂತರವಾಗಿ ಇದಕ್ಕೆ ಹಿಂದಿಂದ ಅಭ್ಯಾಸ ಮಾಡ್ತಿದ್ದಾರೆ ಅವರಿಗೆ ಈಸಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನು ಅಂತಂದರೆ, ಪರೀಕ್ಷಾ ಕೇಂದ್ರಕ್ಕೆ ಸ್ವಲ್ಪ ಬೇಗ ಹೋಗಿ, ಅಲ್ಲಿ ಫೋಟೋ ನಿಮ್ಮದು ಚೆಕ್ ಮಾಡೋದಿದೆ, ಫ್ರಿಸ್ಕಿಂಗ್ ಪ್ರಾಪರ್ ಮಾಡೋದಿದೆ. ಏನಾಗುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಹೋಯಿತು ಅಂತಂದರೆ ನಿಮಗೆ ಟೆನ್ಷನ್ ಆಗುತ್ತೆ, ಪರೀಕ್ಷೆ ಮೇಲೆ ಅದು ಪರಿಣಾಮ. ಯಾಕೆ ಇಷ್ಟು ದಿವಸ ಓದಿರ್ತೀರ ನೀವು, ಅದು ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಹಿಂದಿನ ಅನುಭವದಲ್ಲಿ ಕೆಲವು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಅಡ್ರೆಸ್ಸೇ ಪ್ರಾಪರಾಗಿ ನೋಡಲ್ಲ. ದಯಮಾಡಿ ಹಾಲ್ ಟಿಕೆಟ್ ಅಡ್ರೆಸ್, ಬೆಂಗಳೂರು ಹೆಂಗಿದೆ, ವಿಶೇಷವಾಗಿ ಜಿಲ್ಲೆನಲ್ಲಿ ತೊಂದರೆ ಇಲ್ಲ, ಬೆಂಗಳೂರಲ್ಲಿ ಹೆಂಗೆ ಇರುತ್ತೆ ಅಂತಂದರೆ, ನಿಮಗೆ ಒಂದು ಮಲ್ಲೇಶ್ವರಂ ಅಂತಂದ್ರೆ ಕ್ರಾಸ್ ನೋಡಿರಲ್ಲ ನೀವು, ಮಲ್ಲೇಶ್ವರಂ ನೋಡಿರ್ತೀರ, ಒಂದೊಂದು ಕ್ರಾಸಲ್ಲಿ ಒಂದೊಂದು ಕಾಲೇಜ್ ಇರ್ತವೆ. ದಯಮಾಡಿ ಪ್ರಾಪರಾಗಿ ಅಡ್ರೆಸ್ ನೋಡ್ಕೊಳ್ಳಿ, ಸ್ವಲ್ಪ ಗೂಗಲಲ್ಲಿ ಚೆಕ್ ಮಾಡಿ. ಅದಕ್ಕೆ ನಾನು ಹೇಳ್ತಿರೋದು, ನೀವು 2 ಅವರ್ಸ್ ಮೊದಲು ಬನ್ನಿ ಅಂತ ವಿನಂತಿ ಮಾಡಿದ್ದೀನಿ. ಮಿಸ್ಟೇಕ್ ಆಗಿದ್ರೂ ಅಕಸ್ಮಾತ್ ಆ ಕಡೆ ಈ ಕಡೆ ಕ್ರಾಸ್ ಅಂತಂದರೆ ಹೋಗ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಬಂದು ಗೊಂದಲ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಮಂಗಳಸೂತ್ರ, ಮೂಗ್ನತ್ತು ನಾವು ಬಿಚ್ಚಿಸಿ ಅಂತ ಹೇಳಿಲ್ಲ ನಮ್ಮ ಡ್ರೆಸ್ ಕೋಡಲ್ಲಿ. ಕಿವಿ ಓಲೆ ದಯಮಾಡಿ ಬಿಚ್ಚು ಬನ್ನಿ. ತಮಗೆ ಗೊತ್ತಿದೆ ಮೆಟಲ್ ಡಿಟೆಕ್ಟರಲ್ಲಿ ನನಗೆ ಸಮಸ್ಯೆ ಆಗುತ್ತೆ, ನೀವು ಕಿವಿ ಒಳಗಡೆ ಹಿಂದಿಟ್ಟಿದ್ದಾರೆ ಕೆಲವರು ನಿಮ್ಮ ಬುದ್ಧಿವಂತರು. ಹಾಗಾಗಿ ಆಮೇಲೆ ಜನಿವಾರ ಶಿವದಾರ KAಯಿಂದ ಬಿಚ್ಚಿಸ್ಬೇಡಿ ಅಂತ ಹೇಳಿದ್ದೀವಿ, ಧಾರ್ಮಿಕ ಸಂಕೇತ. ದಯಮಾಡಿ ಯಾವುದು ನಮ್ಮ ಡ್ರೆಸ್ ಕೋಡ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀವಿ, ನೋಡಿ ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ. ಕೇಂದ್ರದ ಮುಂದ್ಗಡೆ ಬಂದು ಗೊಂದಲ ಸೃಷ್ಟಿ ಮಾಡಬೇಡಿ ದಯಮಾಡಿ. ಅದರಿಂದ ಏನಾಗುತ್ತೆ, ಅದು ನಮಗೆ ಏನು ಪ್ರಾಬ್ಲಮ್ ಆಗಲ್ಲ. 3,77,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ, ನಿಮಗೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ನಿಮ್ಮ ಪರೀಕ್ಷೆ ಮೇಲೆ ಅದರದ್ದು ಪರಿಣಾಮ ಬೀಳುತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಇಷ್ಟು ದಿವಸ ಕಷ್ಟಪಟ್ಟು ಓದಿರ್ತೀರ, ನಿಮ್ಮ ಪರೀಕ್ಷೆನ ನಿಮ್ಮ ಪ್ರತಿಷ್ಠೆ ಏನೋ ಒಂದು ಸಣ್ಣ ವಿಚಾರಕ್ಕೆ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ದಯಮಾಡಿ ನಮ್ಮ ನಿಯಮಗಳನ್ನ ಪಾಲನೆ ಮಾಡಿ ಸ್ವಲ್ಪ ಬೇಗ ಬನ್ನಿ. ಕಾಮಾಗಿ ತಮಗೆ ನೆನಪಿರಲಿ, 100 ಕ್ವಶನ್ಸಿಗೆ ಬೇರೆ ಎಲ್ಲ ಪರೀಕ್ಷೆನಲ್ಲಿ 2 ಗಂಟೆ ಇರ್ತಿತ್ತು, ಇದು 1.5 ಗಂಟೆ ಇದೆ, ಅಷ್ಟು 100 ಕ್ವಶನ್ಸೇ ಇದೆ. ಹಾಗಾಗಿ ತಾವು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಸ್ವಲ್ಪ ಮಾಡಬೇಕಾಗತ್ತೆ. ಎಲ್ಲರಿಗೆ ಶುಭವಾಗಲಿ, ಒಳ್ಳೆ ರೀತಿ ಪರೀಕ್ಷೆ ಬರೀರಿ, ಹೆಚ್ಚಿನ ಪೋಸ್ಟ್ಗಳಿದ್ದಾವೆ. ನಮ್ಮ ಕಡೆಯಿಂದ ಎಷ್ಟು ಪಾರದರ್ಶಕವಾಗಿ ಮಾಡಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ, ಎಲ್ಲದನ್ನು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ H. ಪ್ರಸನ್ನ ಅವರ ಮಾತುಗಳು. ಕ್ಯಾಮರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್, ಕಾಶ್ಮೀರ TV9 ಬೆಂಗಳೂರು.